ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, LIC quarterly results. Total sales January to March 2023 2,01,231 crores. January to March 2024 2,38,968 crores, 18.7% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 13,189 ಕೋಟಿಯಿಂದ 13,784 ಕೋಟಿ ಆಗಿದೆ, 4.5% ಜಾಸ್ತಿ ಆಗಿದೆ. ಇದು ಆವರೇಜ್ ರಿಸಲ್ಟ್ಸ್ ಕಂಪ್ನಿಗೆ. ಹಾಗೂ ಸದ್ಯಕ್ಕೆ ನಾನು ವಿಡಿಯೋ ಮಾಡೋ ಟೈಮು ಮಾರ್ಕೆಟ್ ಕ್ಲೋಸ್ ಆಗೋ ಮುಂಚೆ ಶೇರ್ಸು ಸ್ವಲ್ಪ ಮಾರ್ಜಿನಲ್ ಆಗಿ ಡೌನ್ ಇದೆ, ಆದರೆ ಜಾಸ್ತಿ ಡೌನ್ ಇಲ್ಲ. ನ್ಯೂಸ್ ನಂಬರ್ 2, ಅಲ್ಟ್ರಾಟೆಕ್ ಸಿಮೆಂಟ್ ಪ್ಲಾನ್ಸ್ ಟು ಅಕ್ವೈರ್ UAE ಕಂಪ್ನಿ. ಅಲ್ಟ್ರಾಟೆಕ್ ಸಿಮೆಂಟ್ ಅವರು ಅನೌನ್ಸ್ ಮಾಡಿದ್ದಾರೆ. ಅವರು ಒಂದು ಆಫರ್ ಕೊಟ್ಟಿದ್ದಾರೆ, 31.6% ಸ್ಟೇಕನ್ನು ಪರ್ಚೇಸ್ ಮಾಡಲಿಕ್ಕೆ UAE ಬೇಸ್ಡ್ ರ್ಯಾಕ್ ಸಿಮೆಂಟ್ ಕಂಪ್ನಿಗೆ. ಅವರು ವೈಟ್ ಸಿಮೆಂಟ್ ಹಾಗೂ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸನ್ನು ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ಮಿಡಲ್ ಈಸ್ಟ್ ಅವರು ಈ ಪರ್ಟಿಕ್ಯುಲರ್ ರ್ಯಾಕ್ ಸಿಮೆಂಟ್ ಕಂಪ್ನಿ ಅಥವಾ RAK ಸಿಮೆಂಟ್ ಕಂಪ್ನಿನ ಪರ್ಚೇಸ್ ಮಾಡ್ಬೋದು ಅಂತ ಅಲ್ಟ್ರಾಟೆಕ್ ಇಂಡಿಯಾ ಅವರು ಅನೌನ್ಸ್ ಮಾಡಿದ್ದಾರೆ. ಆಫರ್ ಪೀರಿಯಡು May 28 June 24 ತನಕ ಓಪನ್ ಇರ್ತದೆ. ಆವಾಗ ಶೇರ್ ಹೋಲ್ಡರ್ಸ್ ಬೇಕಾದರೆ ಅವರ ಶೇರ್ಸನ್ನು ಈ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿಗೆ ಕೊಡ್ಬೋದು. ಇದ್ರ ಮುಂಚೆನೇ ಅಲ್ಟ್ರಾಟೆಕ್ ಸಿಮೆಂಟ್ ಅವರು ಅನೌನ್ಸ್ ಮಾಡಿದರು, ಆಲ್ಮೋಸ್ಟ್ 840 crores ಇನ್ವೆಸ್ಟ್ ಮಾಡ್ತಾರೆ 29.39% ಸ್ಟೇಕು ಪರ್ಚೇಸ್ ಮಾಡಲಿಕ್ಕೆ RAK ಸಿಮೆಂಟಲ್ಲಿ. ಸೊ ಇದೆಲ್ಲ ಸೇರಿಸ್ಕೊಂಡು ಅವರ ಸ್ಟೇಕ್ ತುಂಬ ಜಾಸ್ತಿ ಆಗಲಿಕ್ಕಿದೆ. ಈ ಆಕ್ವಿಸಿಷನಿಂದ ಅಲ್ಟ್ರಾಟೆಕ್ ಸಿಮೆಂಟ್ ಅವರಿಗೆ ಈ ಮಿಡ್ಲ್ ಈಸ್ಟ್ ರೀಜನಲ್ಲಿ ಒಂದು ಕಂಪ್ನಿನ ಪರ್ಚೇಸ್ ಮಾಡಿದಾಗಾಯಿತು. ಅದರಿಂದ ಅಲ್ಲಿ ಅವರ ಬಿಸ್ನೆಸ್ಸು ಎಕ್ಸ್ಪ್ಯಾಂಡ್ ಮಾಡ್ಬೋದು. ನ್ಯೂಸ್ ನಂಬರ್ 3, ಅದಾನಿ ಎಂಟರ್ಪ್ರೈಸಸ್ ಪ್ಲಾನ್ಸ್ ಟು ರೇಸ್ 16,600 crores. ಅದಾನಿ ಎಂಟರ್ಪ್ರೈಸಸ್ ಅವರು 16,600 crores ಇನ್ವೆಸ್ಟರ್ಸಿಂದ ರೇಸ್ ಮಾಡಲಿಕ್ಕೆ ಅಪ್ರೂವಲ್ ಸಿಕ್ಕಿದೆ. ಇದು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಮುಖಾಂತರ ಮಾಡ್ತಾರೆ ಹಾಗೂ ಬೇರೆ ಮೆಥಡ್ಸ್ ಯೂಸ್ ಮಾಡ್ಬೋದು ಅಂತ ಕಂಪ್ನಿ ಅನೌನ್ಸ್ ಮಾಡಿದ್ದಾರೆ. ಆದರೆ ಈ ಫಂಡ್ ರೇಸಿಂಗು ಈ ಸಬ್ಜೆಕ್ಟು ಅಪ್ರೂವಲ್ಸ್ ಗೌರ್ಮೆಂಟಿಂದ ಹಾಗೂ ಬೇರೆ ಏಜೆನ್ಸೀಸಿಂದ ಹಾಗೂ ಶೇರ್ ಹೋಲ್ಡರ್ಸಿಂದ ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ June 24 ಆಗುವಾಗ. ಶೇರ್ಸ್ ಇವತ್ತು ನಾನು ವಿಡಿಯೋ ಮಾಡೋ ಟೈಮಲ್ಲಿ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು. ನ್ಯೂಸ್ ನಂಬರ್ 4, ಅದಾನಿ ಗ್ರೂಪ್ ಟು ಎಂಟರ್ UPI ಆ್ಯಂಡ್ ಇ-ಕಾಮರ್ಸ್. ರಿಪೋರ್ಟ್ಸ್ ಪ್ರಕಾರ ಅದಾನಿ ಗ್ರೂಪ್ ಅವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಇ-ಕಾಮರ್ಸ್ ಬಿಸ್ನೆಸ್ಸನ್ನು ಎಂಟರ್ ಮಾಡಬೇಕಾ ಹಾಗೂ ಪೇಮೆಂಟ್ಸ್ ಬಿಸ್ನೆಸ್ಸನ್ನು ಎಂಟರ್ ಮಾಡಬೇಕಾ ಅಂತ. ಆವಾಗ ಅವರಿಗೆ ಒಂದು ಡಿಜಿಟಲ್ ಬಿಸ್ನೆಸ್ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಸದ್ಯಕ್ಕೆ ಅವ್ರದ್ದೆಲ್ಲನೂ ಒಂಥರ ಟ್ರೆಡಿಷ್ನಲ್ ಬಿಸ್ನೆಸ್ಸಸ್ ಆಗಿತ್ತು. ಅದಾನಿ ಗ್ರೂಪ್ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಅವರು UPI ಲೈಸೆನ್ಸನ್ನು ತಗೊಳ್ಳಿಕ್ಕೆ ಅಪ್ಲೈ ಮಾಡಬೇಕಾ ಅಂತ, ಹಾಗೂ ಅದರಿಂದ ಡಿಜಿಟಲ್ ಪೇಮೆಂಟ್ಸ್ ಬಿಸ್ನೆಸ್ ಎಂಟರ್ ಮಾಡಿದಾಗ ಆಗುತ್ತೆ. ಹಾಗೂ ಬ್ಯಾಂಕ್ಸ್ ಜೊತೆಗೆ ನೆಗೋಷಿಯೇಟ್ ಮಾಡ್ತಾ ಇದ್ದಾರೆ ಒಂದು ಬ್ರ್ಯಾಂಡೆಡ್ ಅದಾನಿ ಕ್ರೆಡಿಟ್ ಕಾರ್ಡನ್ನು ಲಾಂಚ್ ಮಾಡಲಿಕ್ಕೆ. ಅಂದರೆ ಯಾವುದೋ ಬ್ಯಾಂಕ್ ಜೊತೆಗೆ ಅದಾನಿ ಟೈಪ್ ಮಾಡಿ ಒಂದು ಕ್ರೆಡಿಟ್ ಕಾರ್ಡ್ ಜಾಯಿಂಟ್ ಆಗಿ ಇಶ್ಯೂ ಮಾಡ್ತಾರೆ ಜನರಿಗೆ. ರಿಪೋರ್ಟ್ಸ್ ಪ್ರಕಾರ ಅವರು ಆನ್ಲೈನ್ ಶಾಪಿಂಗ್ ಬಿಸ್ನೆಸ್ಸು ಎಂಟರ್ ಮಾಡಬೇಕಂತಿದ್ದಾರೆ. ಇ-ಕಾಮರ್ಸಲ್ಲಿ ಸುಮಾರು ಪ್ರಾಡಕ್ಟ್ ಸರ್ವಿಸಸ್ ಸೇಲ್ ಮಾಡಬೇಕಂತಿದ್ದಾರೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಗೌರ್ಮೆಂಟ್ ಆಫ್ ಇಂಡಿಯಾಗೆ 3,662 ಕೋಟಿ ಡಿವಿಡೆಂಡ್ ಸಿಗುತ್ತೆ LICಯಿಂದ. ಯಾಕಂದರೆ ಅವರು LIC ಲಾರ್ಜೆಸ್ಟ್ ಶೇರ್ ಹೋಲ್ಡರ್. LIC ₹6 ಪರ್ ಶೇರ್ ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ದಾರೆ. ಗೌರ್ಮೆಂಟ್ ಹತ್ರ 96.5% ಸ್ಟೇಕ್ ಇದೆ LICಯಲ್ಲಿ. ಇವತ್ತಿಂದ US ಮಾರ್ಕೆಟ್ಸು T+1 ಸೆಟಲ್ಮೆಂಟ್ ಸಿಸ್ಟಮನ್ನು ಫಾಲೋ ಮಾಡ್ತಾರೆ. ಇದರ ಮುಂಚೆ T+2 ಸೆಟಲ್ಮೆಂಟ್ ಫಾಲೋ ಮಾಡ್ತಾಯಿದ್ರು. ಇಂಡಿಯನ್ ಮಾರ್ಕೆಟ್ಸಲ್ಲೂ T+1 ಸೆಟಲ್ಮೆಂಟ್ ಫಾಲೋ ಮಾಡ್ತಾ ಇದ್ದಾರೆ. ಅಂದರೆ ಶೇರ್ಸ್ ಇವತ್ತು ಪರ್ಚೇಸ್ ಮಾಡಿದ್ರೆ 1 ವರ್ಕಿಂಗ್ ಡೇ ಅಲ್ಲಿ ನಿಮ್ಮ ಅಕೌಂಟ್ ಕ್ರೆಡಿಟ್ ಆಗುತ್ತೆ, ಅಥವಾ ಶೇರ್ ಸೇಲ್ ಮಾಡಿದ್ರು ನಿಮಗೆ 1 ವರ್ಕಿಂಗ್ ಡೇ ಅಲ್ಲಿ ಆ ಟ್ರೇಡಿಂಗ್ ಅಕೌಂಟಿಗೆ ದುಡ್ಡು ಜಮಾ ಆಗುತ್ತೆ.
ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.